ನಮಸ್ಕಾರ, ನೋಡ್ತಾ ಇದ್ದೀರಾ ಬೆಂಗಳೂರು ಫಸ್ಟ್. ನಾನು ರಾಹುಲ್ ದಯಾಲ್. ಬೆಂಗಳೂರು ಕೂತಂತಹ ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಬೆನ್ನಲ್ಲೇ ಮತ್ತೊಂದು ಹೋಟೆಲ್ಗೆ ಬಾಂಬ್ ಬೆದರಿಕೆ. ಪೋಸ್ಟ್ನಲ್ಲಿ ಬಂದ ಪತ್ರದಲ್ಲಿ ಪೊಲೀಸರಿಗೆ ನಿಂದನೆ. ಜಾಲಹಳ್ಳಿ ಪೊಲೀಸರು ಬಾಂಬ್ ಸ್ಕ್ವಾಡ್ನಿಂದ ತಪಾಸಣೆ. ನಗರದಲ್ಲಿ ಮಿತಿ ಮೀರಿದ ಬೈಕ್ ವೀಲಿಂಗ್ ಹಾವಳಿ. 2 ಬಾರಿ ಅರೆಸ್ಟ್ ಆದ್ರೂ ಕಲಿಯಲಿಲ್ಲ ಬುದ್ಧಿ. ಫಾಲೋವರ್ಸ್ ಹೆಚ್ಚಿಸಿಕೊಳ್ಳಲು ಲೈಫ್ ರಿಸ್ಕ್ ಮಾಡ್ತಿರೋನಿಗೆ ಕಠಿಣ ಶಿಕ್ಷೆ ಇಲ್ವಾ? ಈ ವರ್ಷದ ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ಸ್ ವಿವಾದ. ಕೆಇಎ ವಿರುದ್ಧ ಎಬಿವಿಪಿ ಪ್ರತಿಭಟನೆ. ಕುತ್ತಿಗೆಗೆ ಕೈ ಹಾಕಿ ಪೊಲೀಸರಿಂದ ಗೂಂಡಾ ವರ್ತನೆ ಆರೋಪ. ದೆಹಲಿ ಬಳಿಕ ಬೆಂಗಳೂರಿನಲ್ಲೂ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಆರಂಭಿಸಲು ಸಿದ್ಧತೆ. 2026ರಲ್ಲಿ ನಗರದಲ್ಲಿ ಸೇವೆ ಆರಂಭ ಸಾಧ್ಯತೆ. ತುರ್ತು ಸೇವೆಗಳಿಗೆ ಇದು ಬಹಳ ಉಪಯೋಗಕಾರಿ ಅಂತಾರೆ ತಜ್ಞರು. ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಕೌಂಟ್ ಡೌನ್. ಮಧ್ಯರಾತ್ರಿ 2 ಗಂಟೆಗೆ ಧರ್ಮರಾಯ ದೇವಸ್ಥಾನದಿಂದ ಮೆರವಣಿಗೆ ಆರಂಭ. ಅದ್ದೂರಿ ಉತ್ಸವ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಮಂದಿ ಕಾತರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.